ಸದಾ ಜನರೊಂದಿಗೆ ಪಕ್ಷದೊಂದಿಗೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದಕ್ಕೆ ಕೆಸಿಡಿಸಿಎಲ್ ಕರ್ನಾಟಕ ಕಂಪೋಸ್ಟ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಶ್ರೀ ಎಎನ್ ನಟರಾಜ್ ಗೌಡ್ರನ್ನ ಆಯ್ಕೆ ಮಾಡಿದ ಕಾಂಗ್ರೆಸ್ ಪಕ್ಷ. ಸ್ನೇಹಿತರಾದಂಥ ಎನ್ ನಟರಾಜ್ ಗೌಡರು ಸಾಕಷ್ಟು ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ನೀಡಿ ಇವತ್ತು ಒಂದು KCDC ಅಧ್ಯಕ್ಷರು ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ. ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಭಾಳಷ್ಟು ಸಂತೋಷ ಆಯಿತು. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಆದಂಥ ಒಂದು ಅಳಿಲು ಸೇವೆ ಇದೆ. ಅದನ್ನು ಗುರುತಿಸಿ ಇವತ್ತು ಸಿದ್ದರಾಮಯ್ಯವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು ಸಾಹೇಬರು ಇವತ್ತು ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ನಮ್ಮೆಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಒಂದು ಖುಷಿಯಾಗಿದೆ. ಮತ್ತು ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೀಲಿ, ಇನ್ನೂ ಹೆಚ್ಚು ರೀತಿಯಲ್ಲಿ ಪಕ್ಷವನ್ನು ಕಟ್ಟಲಿ ಅಂತ ನಾವೆಲ್ಲ ಸೇರಿ ಹಾರೈಸ್ತೀವಿ. ಕಾಂಗ್ರೆಸ್ ಕಂಡಂಥ ಒಬ್ಬ ಅತ್ಯಂತ ಪ್ರಬುದ್ಧವಾದಂಥ ಪಕ್ಷದ ವಕ್ತಾರರು ಮತ್ತು ಕರ್ನಾಟಕ ಕಾಂಗ್ರೆಸ್ನ ಭಾಳ ಸಕ್ರಿಯ ಕಾರ್ಯಕರ್ತರು. ಬಹುಶಃ NSUIನ ಕಾಲದಿಂದಲೂ ಯೂತ್ ಕಾಂಗ್ರೆಸ್ನ ಕಾಲದಿಂದಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದು ಕರ್ನಾಟಕ ರಾಜ್ಯದಲ್ಲಿ ತಂದೇ ಆದಂಥ ಒಂದು ದೊಡ್ಡ ಮಾರ್ಕನ್ನು, ಲೀವ್ ಎ ಮಾರ್ಕ್ ಬಿಹೈಂಡ್ ಅಂತಾರಲ್ಲ, ಆ ಥರದ ಒಂದು ಮಾರ್ಕನ್ನು ಬಿಟ್ಟವರು ಮಾನ್ಯ ನಟರಾಜ್ ಗೌಡರು. ಇವತ್ತು ನಟರಾಜ್ ಗೌಡರು KCDC ರಾಜ್ಯ ಮಟ್ಟದ ನಿಗಮದ ಚೇರ್ಮನ್ರು ಕೂಡ ಆಗಿದ್ದಾರೆ. ಇವತ್ತು ನಮ್ಮ ಸ್ನೇಹಿತರಾಗಿರುವಂಥ ನಟರಾಜ್ ಗೌಡರು ಈ ನಿಗಮದ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿ ಇವತ್ತು BBMPಯ ಕಚೇರಿಯ ಅಂಗಳದಲ್ಲಿ ಇವ್ರಿಗೂ ಕೂಡ ಒಂದು ಕಚೇರಿ ಸಿಕ್ಕಿದೆ. ಈ ಸಂಭ್ರಮದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನಟರಾಜ್ ಗೌಡರ ಅಭಿಮಾನಿಯಾಗಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಟರಾಜ್ ಗೌಡರು ಇನ್ನೂ ಕೂಡ ರಾಜಕೀಯದಲ್ಲಿ ಎತ್ತರಕ್ಕೆ ಅವ್ರು ಬೆಳೀಲಿ, ಅವ್ರಿಗಿನ್ನೂ ಹೆಚ್ಚಿನ ರಾಜಕೀಯ ಅವಕಾಶಗಳು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ದುಡಿದು ಹಲವಾರು ವಿಭಾಗಗಳಲ್ಲಿ ಹಲವು ಹುದ್ದೆಗಳನ್ನ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಕ್ಕೆ ಇಂದು ಪಕ್ಷ ಹಾಗೂ ಸರ್ಕಾರ ಎಲ್ಲ ನಾಯಕರ ಆಶೀರ್ವಾದದಿಂದ KCDCL ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಎನ್ ನಟರಾಜ್ ಗೌಡರು. ಇವತ್ತು ಕರ್ನಾಟಕ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ನನ್ನನ್ನು ನೇಮಕ ಮಾಡಿ 2 ವರ್ಷ ಆಯಿತು, 2 ತಿಂಗಳಾಯಿತು. 2 ತಿಂಗಳಲ್ಲಿ ಈಗ ನಾವು ನಮ್ಮ ಕುಡ್ಲುಗೇಡಲ್ಲಿ ಇರ್ತಕ್ಕಂತಹ ಕಾಂಪೋಸ್ಟ್ ಡೆವಲಪ್ಮೆಂಟ್ ಪ್ಲಾಂಟ್ ಇದೆ, ಅಲ್ಲಿಂದ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಚೇರ್ಮನ್ ಅಂತಲೇ ಈ GBAನಲ್ಲಿ ಒಂದು ಕೌನ್ಸಿಲ್ ಬಿಲ್ಡಿಂಗಲ್ಲಿ ಒಂದು ಕಚೇರಿ ಕೊಟ್ಟಿದ್ದಾರೆ. ಸೊ ಇದನ್ನು ಇವತ್ತು ಇಲ್ಲಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ವಿ. ನನಗೆ ನೆಚ್ಚಿನ ಜನರು ಪ್ರೊಫೆಸರ್ MV ರಾಜೀವ್ ಗೌಡ ಅವರು, ಮಾಜಿ ರಾಜ್ಯ ಸಚಿವರು, ಅವ್ರಿಗೆ ಬಂದು ಕಚೇರಿ ಇನಾಗ್ರೇಷನ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ. ಹಾಗೆಯೇ ಪಕ್ಷದ ಬಹಳ ಹಿರಿಯ ಮುಖಂಡರು, ಸಹೋದ್ಯೋಗಿಗಳು ಬಂದು ನನಗೆ ಶುಭಾಶಯ ಕೋರಿದ್ದಾರೆ. ಇಲ್ಲಿ ಮಹತ್ತರವಾದ ಜವಾಬ್ದಾರಿ ಇದೆ. ಇನ್ನೂ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ದೊರಕಿದೆ. ಅದರಿಂದ ಚೆನ್ನಾಗಿ ನಾನು ನಿರ್ವಹಿಸ್ತೀನಿ ಅನ್ನೋ ಒಂದು ಭರವಸೆ ನನಗಿದೆ. ಒಂದು ಇಂಪ್ಯಾಕ್ಟ್ಫುಲ್ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಅಂದ್ರೆ ಜನವರಿ 2, 2026 ಶುಕ್ರವಾರ ತಮ್ಮ ಕಚೇರಿಯ ಪದಗ್ರಹಣ ಕಾರ್ಯಕ್ರಮವನ್ನ GBA ಕಾರ್ಪೊರೇಷನ್ ಕೌನ್ಸಿಲ್ ಬಿಲ್ಡಿಂಗ್ ನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಎಲ್ಲ ಪ್ರಮುಖ ಗಣ್ಯರು, ರಾಜಕೀಯ ನಾಯಕರು, ಕುಟುಂಬಸ್ಥರು, ಕಾರ್ಯಕರ್ತರು, ಸ್ನೇಹಿತರು ನಟರಾಜ್ ಗೌಡರಿಗೆ ಶುಭಾಶಯವನ್ನ ಕೋರಿ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲೆಂದು ಶುಭ ಕೋರಿದ್ರು. ಇವತ್ತಿನ ಹೊಸ ವರ್ಷದ ಸಂದರ್ಭದಲ್ಲಿ ನಾವೆಲ್ಲರೂ ತುಂಬ ಖುಷಿಯಾಗಿ ಎನ್ ನಟರಾಜ್ ಗೌಡ ಅವರ ಒಂದು ಹೊಸ ಆಫೀಸನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ ಒಬ್ಬ ಸಮರ್ಥ ನಾಯಕರಾಗಿರ್ತಕ್ಕಂಥ, ಅದು ಹಿಂದುಳಿದ ವರ್ಗದ ಒಬ್ಬ ನಾಯಕನಿಗೆ ಇಂಥ ಒಂದು ಅವಕಾಶ ಮತ್ತು ಈ ಥರ ಅವರು ಈ ಮಟ್ಟಕ್ಕೆ ಒಂದು ತುಂಬ ಕೆಳ ಮಟ್ಟದಿಂದ ಇದ್ದು ಇಂಥ ಒಂದು ಉತ್ತಮವಾದ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ನಿಜವಾದ ಒಂದು ಸಂವಿಧಾನಕ್ಕೆ ಬೆಲೆ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮ ಎನ್ ನಟರಾಜ್ ಗೌಡ ಅವರಿಗೆ ಸಿಕ್ಕಿರ್ತಕ್ಕಂತಹ ಒಂದು ಅವಕಾಶ, ಸಂವಿಧಾನಕ್ಕೆ ನಾವೆಲ್ಲರೂ ಸಿಕ್ಕಂಥ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಏನು ನಮ್ಮ ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ, ಸಂವಿಧಾನದಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂತ ಹೇಳಿದರೆ ಕಟ್ಟಕಡೆಯ ಪ್ರಜೆಗೆ
ಒಂದು ಅಧಿಕಾರ ಸಿಗಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಉದ್ದೇಶ ನಮ್ಮ ಭಾರತೀಯ ಸಂವಿಧಾನದ ಉದ್ದೇಶ ಇವತ್ತು ಈಡೇರಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ತುಂಬ ಇಚ್ಛೆ ಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಎ ನಟರಾಜಗೌಡ ಅವರು ಇನ್ನೂ ಉತ್ತಮವಾಗಿ ಬೆಳೀಬೇಕು, ಇನ್ನೂ ಉತ್ತಮವಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ಅವರಿಗೆ ಕೊಡಲಿ ಅಂತ ಹೇಳಿ ಇವತ್ತಿನ ಮತ್ತೊಮ್ಮೆ ನಾನು ಅವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಮೇಡಮ್, ನನ್ನ ಹೆಸರು ಪುಷ್ಪ ಮಂಜುನಾಥ್ ರೆಡ್ಡಿ ಅಂತ. ಈಗ ರಾಜ್ಯ ಉಪಾಧ್ಯಕ್ಷೆ ಸಾಮಾಜಿಕ ಮಾಧ್ಯಮದಲ್ಲಿದ್ದೀನಿ. ಹಾಗೆ GBA ಓವರಾಲ್ ಇನ್ಚಾರ್ಜ್ ಆಗಿದ್ದೀನಿ ಬೆಂಗಳೂರು ವಿಭಾಗಕ್ಕೆ. ನಟರಾಜಗೌಡರು ಸರ್ ಅಂದರೆ ನಾವು ನಮಗೆ ತುಂಬ ಹಿರಿಯರು. ನಮ್ಮ ಒಂದು ಮಾಧ್ಯಮ ವಿಭಾಗಕ್ಕೆ ನಾನು ಮೊದಲು ಸೋಷಿಯಲ್ ಮೀಡಿಯಾಗೆ ಬಂದಾಗ ಅವರು ಅಧ್ಯಕ್ಷರಾಗಿದ್ದರು. ಭಾಳ ಒಳ್ಳೆ ಸದ್ಗುಣ ಅವರಿಗೆ. ನಮ್ಮನ್ನೆಲ್ಲ ಬೆಳೆಸೋದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದು. ನಮ್ಮ ಮಾಧ್ಯಮ ವಿಭಾಗ ಒಂದು ಸಂಘಟನಾತ್ಮಕವಾಗಿ ಬೆಳಿಬೇಕಂದ್ರೆ ಅವ್ರ ಶ್ರಮ ದೊಡ್ಡದು. ಇವತ್ತು ಈ ಬೆಂಗಳೂರು ಅಥವಾ ಕರ್ನಾಟಕ ಭಾಗದಲ್ಲಿ ಏನು ಒಂದು ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇದೆ, ಅದನ್ನು ಸಂಘಟನೆಯ ರೂಪಕ್ಕೆ ತಂದವರು. ಅವರ ಪರಿಶ್ರಮ ಹೆಚ್ಚಾಗಿದೆ. ಅದಾದಮೇಲೆ ಮಾಧ್ಯಮ ವಿಭಾಗದಲ್ಲಿ ನೀವು ನೋಡಿರ್ಬೋದು, TV ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿ ನಮ್ಮ ಪಕ್ಷಕ್ಕೆ ಒಂದು ಹೆಚ್ಚಿನ ಒಂದು ಇದನ್ನು ತಂದುಕೊಟ್ಟವರು ನಟರಾಜ್ ಸರ್ ಅಂತಲೇ ಹೇಳ್ಬೋದು. ಇವತ್ತು ಕರ್ನಾಟಕ ರಾಜ್ಯ ಕಾಂಪೋಸಿಟ್ ಅಭಿವೃದ್ಧಿ ನಿಗಮದ ಏನು ಅಧ್ಯಕ್ಷ ಆಗಿದ್ದಾರೆ, ಇದಲ್ಲದೆ ನಾಳೆ MLA ಆಗಲಿ, ಇನ್ನೂ ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಲಿ. ಯಾಕಂದರೆ ಅವ್ರಿಗೆ ಆ ಶಕ್ತಿ ಇದೆ. ಸೊ ಇನ್ನೂ ದೊಡ್ಡ ಮುಖಂಡರಾಗಿ ಬೆಳೀಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಇಷ್ಟು ಕಷ್ಟಪಟ್ಟಿರೋ ಒಂದು ಕಾರ್ಯಕರ್ತರಾಗಿ ನಾಯಕರಾಗಿ ಬೆಳೆದಿರೋ ಇವರಿಗೆ ಇನ್ನೂ ದೊಡ್ಡ ಸ್ಥಾನಮಾನ ಸಿಗಲಿ ಅಂತ ನಾನು ಇನ್ನಷ್ಟು ಶುಭ ಹಾರೈಸ್ತೀನಿ. ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ